ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆಯಾಗಿರಿ, ಆರಾಮಾಗಿರಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಂತಿರೋ ವಿಚಾರ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಾ ಹೇಳೋ ಮಾಹಿತಿನ ತಿಳಿಸಿ ಹಂಚಿ, ಹಾಗಾಗಿ ಮಾಹಿತಿನ ಶೇರ್ ಮಾಡಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ನಮಗೂ ಒಂದು ಇನ್ಸ್ಪಿರೇಷನ್ ಅಲ್ವಾ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಂತಾರೋ ವಿಚಾರ ನೋಡ್ತಾ ಇರ್ಬೋದು, ನೀವು ಕಾಣಿಸ್ತಾ ಇದೆಯಾ? ಗೊತ್ತಾಯ್ತಾ? ಇದು ಏನೋ ಗೊತ್ತಾಗಿರ್ಬೇಕು ಅನ್ಕೋತೀನಿ. ವಿಳ್ಯದೆಲೆ ಬಗ್ಗೆ ನಿಮಗೆ ಸಾಕಷ್ಟು ಗೊತ್ತಿದೆ. ಸಾಮಾನ್ಯವಾಗಿ ವಿಳ್ಯದೆಲೆ ಅಂದ ತಕ್ಷಣವೇ ಬರೋದು ತಾಂಬೂಲ, ಎಲೆ ಅಡಿಕೆ ಅಂತಲೇ ಬರೋದು. ಹೌದು, ಇದು ಶುಭ ಕಾರ್ಯಗಳಿಗೆ ಬಳಸುವಂಥ ವಿಳ್ಯದೆಲೆ ಬಗ್ಗೆನೇ ನಾನಿವತ್ತು ಮಾತಾಡ್ತಾ ಇರೋದು. ಏನು ಇದರಲ್ಲಿ ಇವತ್ತು ಏನು ವಿಳ್ಯದೆಲೆ ಬಗ್ಗೆ ಹೇಳ್ತಾ ಇದ್ದಾರೆ, ಏನಿದೆ ಅದರಲ್ಲಿ? ತಾಂಬೂಲ ಕೊಡೋದಷ್ಟೇ ಅಲ್ವಾ ಅಂತಾನ? ಇಲ್ಲ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳಿದೆ. ನಾನು ನಿಮ್ಮ ಹತ್ರ ಇದರ ಬಗ್ಗೆ ಎಲ್ಲ ಹೇಳ್ತೀನಿ, ಒಂದೊಂದಾಗೆ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿದ್ರೇ ನಾನು ಹೇಳೋ ಮಾಹಿತಿಗಳೆಲ್ಲ ನಿಮಗೆ ಗೊತ್ತಾಗೋದು. ಅದರಲ್ಲೊಂದಷ್ಟು ವಿಷಯಗಳನ್ನ ನೀವು ತಿಳ್ಕೊಬೋದು. ಗೊತ್ತಿದ್ದರೆ ಮೆಸೇಜಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಾವು ತಿಳ್ಕೊಳ್ಳೋಣ. ಗೊತ್ತಿಲ್ಲ ಅಂದವರು ದಯವಿಟ್ಟು ತಿಳ್ಕೊಳ್ಳಿ ಮಾಹಿತಿನ ಅಂತ ಹೇಳ್ತಾ ಇದ್ರ ಬಗ್ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿಳ್ಯದೆಲೆ ಅಂದರೆ ತಾಂಬೂಲ, ಶುಭ ಕಾರ್ಯಗಳಲ್ಲಿ ತಪ್ಪದೇ ಇರುವಂಥ ಒಂದು ವಸ್ತು ಅಂದರೆ ವಿಳ್ಯದೆಲೆನೇ. ಎಲೆ ಅಡಿಕೆ ತಾಂಬೂಲ ಕೊಟ್ಟರೆ ಫಲತಾಂಬೂಲ ಅಂತ ಕೊಡ್ತೀವಿ ಮದುವೆ ಶುಭ ಕಾರ್ಯಗಳಲ್ಲಿ. ಎಲೆ ಅಡಿಕೆ ಇರಲೇಬೇಕು ಶುಭ ಕಾರ್ಯಗಳಲ್ಲಿ. ಶುಭ ಕಾರ್ಯ ಅಂದರೆ ವಿಳ್ಯದೆಲೆ ಅಂದ್ರೇ ಶುಭ, ಅಷ್ಟು ಒಳ್ಳೆ ಹೆಸರು ಇದೆ ಇದಕ್ಕೆ. ಶುಭ ಅಂತ ಎಲೆ. ಈ ಎಲೆ ಏನಿದೆ, ಈ ಸಸ್ಯ ನೋಡಿ, ಇದು ಈ ಥರ ಬಳ್ಳಿಯಾಗಿ ಹಬ್ಬೋದು. ಇದು ಬಳ್ಳಿಯಾಗಿ ಹಬ್ಬುತ್ತೆ. ಇಲ್ಲಿ ನಾವು ಹಾಕ್ಕೊಂಡಿದ್ದೀವಿ, ನಮ್ಮ ಮನೆ ಹತ್ರ ಹಾಕ್ಕೊಂಡಿದ್ದೀವಿ. ದೊಡ್ಡದು ಆಗಿದೆ ಇದು. ಎಲ್ಲ ಬಿಡಿಸ್ಬಿಡ್ತಾ ಇರ್ತೀವಿ ನಾವು. ಇದನ್ನು ಬಿಡಿಸಿ ನಾವು ದೇವರಿಗೆ ಹಾರ ಮಾಡಿ ಕೊಡ್ತಾ ಇರ್ತೀನಿ, ಆಂಜನೇಯನಿಗೆ ಪ್ರಿಯ ಅಂತ. ವಿಳ್ಯದೆಲೆ ಹಾರ ಕೊಟ್ಟರೆ ನಮ್ಮ ಬಯಕೆಗಳು ಏನಿರುತ್ತೆ ಅದೆಲ್ಲ ಈಡೇರುತ್ತಂತೆ. ಹಾಗಾಗಿ ನಾನು ವಿಳ್ಯದೆಲೆ ಹಾರ ಮಾಡಿ ದೇವರಿಗೆ, ಆಂಜನೇಯನಿಗೆ ಪ್ರತಿ ಶನಿವಾರ ಕೊಡ್ತೀವಿ. ನೀವು ನಿಮ್ಮ ಬಯಕೆಗಳು ಏನಾದರೂ ಇದ್ದರೆ ನೀವು ಕೂಡ ಈ ಥರ ಮಾಡಬಹುದು. ಮಾಡಿ ಇದು ಎಲೆನ ನುಗ್ಗೆ ಮರಕ್ಕೆ ಅಥವಾ ಪಾರಿವಾಳದ ಮರಕ್ಕೆ ಹಬ್ಬಿಸ್ತಾರೆ, ಇಲ್ಲ ಪಾಟ್ಗಳಲ್ಲಿ ಹಾಕೊತಾರೆ. ತೆಂಗಿನ ಮರಗಳಿದ್ರೆ ಅದಕ್ಕೂ ಕೂಡ ಹಬ್ಬಿಸ್ತಾರೆ, ತುಂಬ ಚೆನ್ನಾಗಿ ಹಬ್ಬುತ್ತೆ. ಇದನ್ನು ಕಳಶಕ್ಕೂ ಕೂಡ ಇಡ್ತಾರೆ. ಕಳಶದಲ್ಲಿ ಒಂದು 5 ಎಲೆ 9 ಎಲೆ ಅಂತ ಕಳಶದಲ್ಲೂ ಕೂಡ ಇದನ್ನು ಎಲೆ ಇರಿಸ್ತಾರೆ. ಅಷ್ಟು ಶುಭ ಈ ಎಲೆ. ಈ ಎಲೆ ಬಗ್ಗೆ ಎಷ್ಟೊಂದು ಮಾಹಿತಿ ಇದೆ ಫ್ರೆಂಡ್ಸ್, ಎಷ್ಟೊಂದಿದೆ. ಅದನ್ನೆಲ್ಲ ಒಂದೊಂದಾಗಿ ಹೇಳ್ತೀನಿ. ಫಸ್ಟು ಇದು ವಾಯುಹರ ಅಂತ ಕರೀತಾರೆ. ಗ್ಯಾಸ್ಟ್ರಿಕ್ ಅಂತ ಏನು ಕರಿತೀವಿ, ಅಜೀರ್ಣ ಸಮಸ್ಯೆ, ಗ್ಯಾಸ್ಟ್ರಿಕ್, ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಗ್ಯಾಸ್, ಕರಳಲ್ಲಿ ಗ್ಯಾಸ್ ಅಂತ ಏನು ಇರುತ್ತೆ, ಅದು ಈ ಎಲೆ ಸೇವನೆಯಿಂದ ಕಡಿಮೆ ಆಗುತ್ತೆ. ಈ ಎಲೆ ಹಳ್ಳಿಗಳ ಕಡೆ ಎಲ್ಲ ಏಜ್ ಆಗಿರೋರು, ವಯಸ್ಸಾಗಿರೋರು ಜಾಸ್ತಿ ಎಲೆ ಅಡಿಕೆ ಹಾಕೋತಾರೆ. ವಯಸ್ಸಾಗಿದೆ ಅಂತ ಅಲ್ಲ, ಇನ್ನೂ ತುಂಬ ಚಿಕ್ಕ ವಯಸ್ಸಿನವರು ಕೂಡ ಈ ಅಭ್ಯಾಸ ಇರುತ್ತೆ ಅವ್ರಿಗೆ. ಬಾಣಂತಿಯರಿಗೂ ಕೂಡ ಎಲೆ ಅಡಿಕೆ ಹಾಕೊಳ್ಳೋಕ್ಕೆ ಕೊಡ್ತಾರೆ. ಅವರು ಕೂಡ ಏಜ್ ಆಗಿರೋರು ಹಾಕೋತಾರೆ ಜಾಸ್ತಿ. ಸುಣ್ಣ, ಅಡಿಕೆ, ಎಲೆ ಇದು 3 ಸೇರಿಸಿ ಹಾಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ವಾಯುವುದು ಅಂಶ ಏನಿರುತ್ತೆ, ಹೆಚ್ಚಾಗಿರೋ ವಾಯು ಅಂಶ ಏನಿರುತ್ತೆ ಅದು ಹೋಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಅಜೀರ್ಣ ಸಮಸ್ಯೆ ನಿವಾರಣೆ ಆಗುತ್ತೆ ಅಂದ್ಬಿಟ್ಟು ಈ ಎಲೆನ ಅಡಿಕೆ, ಸುಣ್ಣ ಜೊತೆ ಸೇರಿಸಿ ಹಾಕೊಳ್ಳೋದ್ರಿಂದ, ಈ ರಸ ನಮ್ಮ ದೇಹದಲ್ಲಿ ಪೂರ್ತಿ ವ್ಯಾಪಿಸೋದ್ರಿಂದ ಅಜೀರ್ಣ ಸಮಸ್ಯೆಯಿಂದ ನಾವು ಮುಕ್ತಿ ಪಡಿಬೋದು ಅಂತ ಈ ಎಲೆಯಿಂದ ತಿಳಿದು ಬಂದಿದೆ. ಮತ್ತು ಇದು ಬಾಣಂತಿಯರಿಗೆ ಕೊಡ್ತಾರೆ. ಎಲೆ ಅಡಿಕೆ ಹಾಕೊಳ್ಳೋಕೆ ಊಟ ಆದಮೇಲೆ ಬಾಣಂತಿಯರಿಗೆ ಕೊಡ್ತಾರೆ. ರಕ್ತ ಎಲ್ಲ ವೃದ್ಧಿಯಾಗಲಿ, ರಕ್ತ ಎಲ್ಲ ಹೋಗಿರುತ್ತಲ್ವ ಡೆಲಿವರಿ ಆದಮೇಲೆ, ಅವ್ರಿಗೆ ರಕ್ತ ವೃದ್ಧಿಯಾಗಲಿ ಮತ್ತು ಹಾಲಿನ ವೃದ್ಧಿ ಹೆಚ್ಚಾಗಲಿ, ಹೊಸ ಬ್ಲಡ್ ಸೆಲ್ಸ್ ಏನಿದೆ, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಹೆಚ್ಚಾಗಲಿ, ಹಾಲಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗಲಿ, ಮತ್ತು ಮಕ್ಕಳು ಆರೋಗ್ಯವಾಗಿ ಬೆಳೀಲಿ ಅಂದ್ಬಿಟ್ಟು ಬಾಣಂತಿಯರಿಗೆ ಊಟ ಆದಮೇಲೆ ಈ ಎಲೆ ಅಡಿಕೆ ಕೊಡ್ತಾರೆ.
ಅಜೀರ್ಣ ಸಮಸ್ಯೆ ಇರೋರು ದಯವಿಟ್ಟು ಈ ಎಲೆನ ಅಡಿಕೆ ಜೊತೆ ಸುಣ್ಣ ಜೊತೆ ಹಾಕ್ಕೊಳ್ಳಿ. ಎಷ್ಟು ಬೇಗ ನಿಮಗೆ ಅದ್ರ ಪರಿಣಾಮ ಗೊತ್ತಾಗುತ್ತೆ ಗೊತ್ತಾ. ನೋಡಿ, ಈ ಥರ ಚಿಗುರೆಲೆ ತೊಗೊಳ್ಳಿ. ಮಕ್ಳಿಗೇನಾದರೂ ಕೊಟ್ಟರೆ, ಮಕ್ಳಿಗೂ ಮಂದ ಆಗಿದ್ದರೆ, ಅಜೀರ್ಣ ಅಂದರೆ ಮಂದ ಅಂತಾರೆ, ಅದನ್ನಾಗಿದ್ದರೆ ಅವರು ಕೂಡ ಈ ವಿಳೆದೆಲೆನ ಮಕ್ಕಳಿಗೆ ಸ್ವಲ್ಪ ಕೊಡಿ. ತುಂಬಾ ಒಳ್ಳೆ ಪರಿಣಾಮ ಬೀರುತ್ತೆ ಮಕ್ಕಳ ಮೇಲೂ. ನೋಡಿ, ಹಬ್ಬಿಸ್ಬೇಕು ಅಂತಂದರೆ ಎಲೆನ ಈ ಥರ ಮರಗಳು, ನುಗ್ಗೆ ಮರ ಕಪ್ಸಿದ್ದೀವಿ ನಾವು, ಕಾಣಿಸ್ತಾ ಇದೆಯಾ ನೋಡಿ, ನುಗ್ಗೆ ಮರ ಕಪ್ಸಿದ್ದೀವಿ ನಾವು. ಅಮ್ಮ ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಬಿಟ್ಟಿದ್ದಾರೆ. ಮತ್ತು ನಮ್ಮ ಅಜ್ಜಿ ಮನೆಯ ಕಡೆ, ಊರ ಕಡೆ, ಚನ್ನಪಟ್ಟಣ ಆ ಕಡೆ ಎಲೆ ತೋಟನೇ ಇದೆ. ಜಾಸ್ತಿ ಎಲೆನೇ ಬೆಳೆಯೋದು ಆ ಕಡೆ ಎಲ್ಲ. ಜಾಸ್ತಿ ಎಲೆಗಳು, ಎಲೆ ಉಪಯೋಗಗಳು, ಎಲೆ ಬೆಳೆಯೋದು, ಎಲೆ ಬಳಕೆ ಎಲ್ಲ ಜಾಸ್ತಿನೇ ಇದೆ ಆ ಕಡೆ. ನಾವು ಒಂದು ಅಂಬನ್ ತಂದು ಹಾಕ್ಕೊಂಡಿದ್ದೀವಿ ಮನೆ ಹತ್ರ. ಇದು ತುಂಬ ಇದು ಪ್ಯಾರೆಟ್ ಗ್ರೀನ್, ಸ್ವಲ್ಪ ಎಲ್ಲೋ ಇದ್ರ ಥರ ಆಗಿದೆ ನೋಡಿ. ಅದು ಅಲ್ಲಿ ಊರಲ್ಲಿ ಬೆಳೆದಿರೋ ಎಲೆ ಇಷ್ಟು ಇದಾಗಿಲ್ಲ. ಅದು ಪಚ್ಚೆ ಹಸಿರು ಅಂದರೆ ಪಾಚಿ ಹಸಿರು ಅಂತಾರಲ್ಲ, ಆ ಥರ ಇದೆ ಅದು. ಈ ಎಲೆ ನೋಡ್ತಾ ಇದ್ದೀರಾ ನೀವು, ಒಂಥರ ಮನಿ ಪ್ಲ್ಯಾಂಟ್ ಥರ ಕಲರ್ ಇದೆ, ಚೆನ್ನಾಗಿದೆ ಅಲ್ವಾ. ಈ ವಿಳೆದೆಲೆ ಚಿಕ್ಕದು ಈ ಥರ ಎಳೆದು ಇರುತ್ತಲ್ಲ ನೋಡಿ, ಇದನ್ನು ಮಕ್ಕಳಿಗೆ ಕೊಡಬೇಕು. ಅವ್ರಿಗೆ ಕೊಟ್ಟರೆ ಈ ಕೆಮ್ಮಾಗಿರುತ್ತಲ್ವಾ, ಈ ಕೆಮ್ಮೆಲ್ಲ ಕಡಿಮೆ ಆಗುತ್ತೆ. ಉಪ್ಪು ಜೊತೆ ತುಳಸಿ ಜೊತೆ ಮನೆ ಮದ್ದಾಗಿ ಕೂಡ ಬಳಸ್ತಾರೆ. ನಾನು ಹೇಳಿದ್ದೀನಿ, ಅದನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರ ಲಿಂಕ್ ಬೇಕಾದ್ರೆ ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಈ ವಿಳೆದೆಲೆ ಏನಿರುತ್ತೆ ನೋಡಿ, ಎಳೆದು ಈ ಥರದ್ದು, ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಕೆಮ್ಮು ಕಡಿಮೆ ಆಗುತ್ತೆ. ಮತ್ತು ಅಜೀರ್ಣ ಸಮಸ್ಯೆ ಇದ್ದರೆ ಅವ್ರಿಗೆ ನಿವಾರಣೆ ಆಗುತ್ತೆ. ಮತ್ತು ಇನ್ನು ಪುಟ್ಟ ಮಕ್ಕಳು, ಎಳೆ ಮಕ್ಕಳು ಗೊತ್ತಾ, ಅವ್ರಿಗೆ ಈ ಗ್ಯಾಸ್ಟ್ರಿಕ್ ಆಗಿರುತ್ತೆ. ಮತ್ತು ಅವ್ರಿಗೆ ಉಸಿರಾಟದ ತೊಂದರೆ ಆಗಿರುತ್ತೆ. ಪುಟಾಣಿ ಮಕ್ಕಳು, ಈಗ ನ್ಯೂ ಬಾರ್ನ್ ಬೇಬೀಸ್, ನವಜಾತ ಶಿಶುಗಳು ಅಂತ ಕರಿತೀವಲ್ಲ, ಅವ್ರಿಗೆ ಉಸಿರಾಟದ ತೊಂದರೆ ಆಗಿರುತ್ತೆ. ಸರಿಯಾಗಿ ಬ್ರೀತ್ ಪ್ರಾಬ್ಲಮ್ ಆಗಲ್ಲ ಅವ್ರಿಗೆ. ಅಂಥವ್ರ ಮಕ್ಕಳಿಗೆ ಈ ಥರ ಎಲೆ ತಗೊಂಡು ಸ್ವಲ್ಪ ಎಣ್ಣೆ, ಹರಳೆಣ್ಣೆ ಅಥವಾ ನಿಮ್ಗೆ ಯಾವುದೇ ಎಣ್ಣೆ ಸಿಗುತ್ತೋ ಆ ಎಲೆ ಹಾಕಿ ಎಳೆ ಮೇಲೆ ಹಚ್ಚಿ ದೀಪದಲ್ಲಿ ಕಾಯಿಸಿ ಎದೆ ಮೇಲೆ ಮತ್ತು ಹೊಟ್ಟೆ ಮೇಲೆ ಇಡೋದ್ರಿಂದ ಅವ್ರಿಗೂ ಆ ಉಸಿರಾಟದ ಸಮಸ್ಯೆ ಏನಿರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ. ಚೆನ್ನಾಗಿ ಉಸಿರಾಡ್ತಾರೆ ಮಕ್ಕಳು, ಆರಾಮಾಗಿರ್ತಾರೆ. ಇದನ್ನು ನಾವು ಕೂಡ ಮಾಡ್ತೀವಿ, ನಮ್ಮ ಮಗು ಕೂಡ ನಾವು ಮಾಡ್ತಿರ್ತೀವಿ. ಹೊಟ್ಟೆ ಕಾಯಿಸೋದು ಅಂತಾರೆ ಹಳ್ಳಿಗಳ ಕಡೆ, ಎಲೆ ಕಾಯಿಸೋದು ಅಂತಾರೆ. ನಾವು ಅದನ್ನು ಮಾಡ್ತಿರ್ತೀವಿ. ನಮ್ಮ ಮಗುಗೆ ಒಂದು 5 ತಿಂಗಳವರೆಗೂ ಮಾಡ್ತಾರೆ. ಆಮೇಲೆ ದೊಡ್ಡ ಮಕ್ಕಳಾದರೂ ಕೂಡ ಇದರಲ್ಲಿ ಈ ಕೆಮ್ಮೇನಾರು ಆಗಿಬಿಟ್ರೆ, ದೊಡ್ಡ ಮಕ್ಕಳಾದರೂ ಕೂಡ ಅವ್ರಿಗೂ ಕೂಡ ಇದರಲ್ಲಿ ಮನೆ ಮದ್ದಾಗಿ ಬಳಸಿ ನಾವು ಇದನ್ನು ಕೊಡ್ತೀವಿ. ನೋಡ್ತಾ ಇದ್ದಾರೆ ಎಷ್ಟೊಂದು ಬೆಳೆದಿದೆ ಗೊತ್ತಾ ಫ್ರೆಂಡ್ಸ್. ನಮ್ಮಮ್ಮ 3-4 ಕಡೆ ಹಾಕಿದ್ದಾರೆ, ಇದನ್ನು ಹಬ್ಬಿದೆ. ಎಷ್ಟು ಚೆನ್ನಾಗಿ ಹಬ್ತಾಯಿದೆ ನೋಡಿ. ಮೇಲೆ ಹಬ್ಬಿಸ್ಬೇಕು ಇನ್ನೊಂದು ಸ್ವಲ್ಪ. ಇದು ನಾವು ಕಳಶಕ್ಕೂ ಕೂಡ ಇದೇ ಎಲೆನೇ ಬಳಸೋದು. ಕಳಶಕ್ಕೆ ಕೂಡ ಇದೇ ಎಲೆ ಬೆಳೆಸ್ತೀವಿ. ಶನಿವಾರದೊತ್ತು ಆಂಜನೇಯನಿಗೆ ತುಂಬ ಪ್ರಿಯ ಅಂದ್ಬಿಟ್ಟು ಹಾರ ಮಾಡಿ ಹಾಕ್ತೀವಿ. ನೀವು ಕೂಡ ಇದನ್ನು ಮಾಡಿ ಹಾಕಿ, ನಿಮ್ಮ ಆಸೆಗಳು, ನಿಮ್ಮ ಇಚ್ಛೆಗಳು ಏನಿದೆ ಅದೆಲ್ಲ ಈಡೇರಲಿ. ಮತ್ತು ಇನ್ನೊಂದು ಏನು ಗೊತ್ತಾ, ಇದು ಏಜ್ ಆಗಿರೋರು ಮತ್ತು ಈ ಬಾಣಂತಿಯರು, ಅವ್ರಿಗೆಲ್ಲ ಯಾಕೆ ಕೊಡ್ತಾರೆ ಇದು ಅಂತ ಹೇಳಿದ್ನೆಲ್ಲ, ರಕ್ತ ವೃದ್ಧಿ ಆಗೋಕ್ಕೆ ಕೊಡ್ತಾರೆ. ಮತ್ತು ಈ ಮೂಳೆಗಳಲ್ಲಿ ಸಮಸ್ಯೆ, ಕ್ಯಾಲ್ಶಿಯಂ ಕೊರತೆ ಇರುತ್ತೆ ನೋಡಿ, ಬಾಣಂತಿಯರಿಗೂ ಸಾಕಷ್ಟು ಕ್ಯಾಲ್ಶಿಯಂ ಪ್ರಮಾಣದ ಅವಶ್ಯಕತೆ ಇರುತ್ತೆ. ಮತ್ತು ಎಷ್ಟೊಂದು ತೊಂದರೆ ಇರುತ್ತೆ ಅವ್ರಿಗೆ, ಕ್ಯಾಲ್ಶಿಯಂ ಅಗತ್ಯ ಜಾಸ್ತಿ ಇರೋದ್ರಿಂದ. ಯಾವುದರಲ್ಲಿ ಸಿಗುತ್ತೆ ಅಂದರೆ ಈ ಎಲೆ ಹಾಕ್ಕೊಳ್ಳೋದ್ರಿಂದ ಕ್ಯಾಲ್ಶಿಯಂ ಯಥೇಚ್ಛವಾಗಿ ಸಿಗುತ್ತೆ. ಸುಣ್ಣ ಮತ್ತು ಎಲೆ, ಅಡಿಕೆ 3 ಸೇರಿಸಿ ಹಾಕ್ಕೊಳ್ಳೋದ್ರಿಂದ ಕ್ಯಾಲ್ಶಿಯಂ ಪ್ರಮಾಣ ಹೆಚ್ಚಾಗಿ ನಮ್ಮ ಮೂಳೆ ಕೂಡ ಸ್ಟ್ರಾಂಗ್ ಆಗುತ್ತೆ. ಮಕ್ಳಿಗೂ ಕೂಡ ನಾವು ಹಾಲು ಚೆನ್ನಾಗಿ ಕೊಡ್ಬೋದು, ಅವ್ರಿಗೂ ಬೋನ್ಸು ಚೆನ್ನಾಗಿ ಡೆವಲಪ್ ಆಗುತ್ತೆ. ಹಾಲು ಕೊಡೋ ತಾಯಂದಿರು ಈ ಎಲೆ ಅಡಿಕೆ ಹಾಕ್ಕೊಂಡು ಜಗ್ದು ಅದು ತಿನ್ನೋದ್ರಿಂದ ಮಕ್ಳಿಗೂ ಕೂಡ ಅದು ಒಳ್ಳೆಯ ಪರಿಣಾಮ ಬೀರುತ್ತೆ. ಅವ್ರ ದೇಹದ ಮೇಲೂ, ದೇಹದ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಇದನ್ನು ಮೌತ್ ಫ್ರೆಶರ್ ಅಂತ ಕೂಡ ಕರೀತಾರೆ. ಇದನ್ನು ಈ ಬಾಯೆಲ್ಲ ಹುಣ್ಣಾಗಿದ್ದರೆ ಅಥವಾ ಇನ್ನು ಬಾಯಲ್ಲಿ ಸ್ವಲ್ಪ ವಾಸನೆ ಥರ ಬರ್ತಾಯಿದ್ರೆ, ಆ ಥರದವ್ರು ಕೂಡ ಈ ಎಲೆ ಅಡಿಕೆ ಹಾಕ್ಕೊಳ್ಳೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಬಾಯಿ ಅಲ್ಲಿ ವಾಸನೆ ಅದು ಹೋಗುತ್ತೆ. ಅಂತ ಫ್ರೆಶ್ ಆಗಿ ಇರುತ್ತೆ ಯಾವಾಗಲೂ ಬಾಯಿ ಎಲೆ ಹಾಕ್ಕೊಳ್ಳೋದ್ರಿಂದ. ಮತ್ತು ಈ ಮಕ್ಕಳಿಗೆ ಖಾರ ಅಂತ ಹಾಕ್ತಾರೆ ಗೊತ್ತಾ, ಅದನ್ನು ಈ ಎಲೆ ತೊಟ್ಟು ಇದರಿಂದನೂ ಕೂಡ ಎಲೆ ಆದಂತೆ ಇದು ಕೂಡ ಆಯುರ್ವೇದದಲ್ಲಿ ಬಳಸ್ತಾರೆ. ಮತ್ತು ಇನ್ನೊಂದು ಏನು ಗೊತ್ತಾ, ಈ ಕೊಡಗು, ಮಲೆನಾಡು ಆ ಕಡೆ ಎಲ್ಲ ಇದರಿಂದ ಈ ವೀಳ್ಯದೆಲೆಯಿಂದ
ಒಂದಷ್ಟು ಇದನ್ನು ತಯಾರು ಮಾಡ್ತಾರೆ ಅವರು, ಜ್ಯೂಸ್ ಥರ ಮಾಡ್ತಾರೆ. ಅದನ್ನು ಔಷಧಿ ರೂಪದಲ್ಲಿ ಬಳಸ್ತಾರೆ. ಈ ಅಂಬು ಕಾಂಡ ಇದೆಯಲ್ಲ, ಇದು ಈ ಕಾಂಡದಿಂದ ಕೂಡ ಮಾಡ್ತಾರೆ, ಅದನ್ನು ರಸ ಮಾಡ್ತಾರೆ. ಮತ್ತು ಡ್ರಿಂಕ್ಸ್ ಕೂಡ ಮಾಡ್ತಾರೆ ಅವರು, ಅದನ್ನು ಕೂಡ ಸೇವನೆ ಮಾಡ್ತಾರೆ. ಸಿಗುತ್ತೆ ಅದು ಆ ಕಡೆ. ಅವರು ಈ ಆಹಾರ ಪದ್ಧತಿ ಅವ್ರು ರೂಢಿಸ್ಕೊಂಡಿದ್ದಾರೆ. ಈ ಥರ ವಿಳೆದೆಲೆಯಿಂದ ಒಂದು ಪಾನೀಯ ಅಂತ ಮಾಡಿಕೊಂಡು ಕುಡಿತಾರೆ ಅದನ್ನು. ನಮ್ಮ ಕಡೆ ಅದು ಇಲ್ಲ. ನಮ್ಮ ಕಡೆ ಏನಿದ್ರು ಅಡಿಕೆ ಎಲೆ ಹಾಕೋತಾರೆ. ಅದನ್ನು ಬಿಟ್ಟರೆ ಬಾಣಂತಿಯರು ಕೊಡ್ತಾರೆ, ಮಕ್ಳು ಕಾಯಿಸ್ತೀವಿ. ದೊಡ್ಡವ್ರಿಗೆ ಕೆಮ್ಮಾಗಿದ್ದರೆ ಅದು ಆ ಔಷಧಿ ರೂಪದಲ್ಲಿ ತೊಗೊತೀವಿ. ಅಭ್ಯಾಸವಾಗಿ ಅಂದರೆ ಎಲೆ ಅಡಿಕೆ ಹಾಕ್ಕೊಳ್ಳೋದು. ಅವರು ಈ ಥರ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತಾರೆ. ಮತ್ತು ಬಳಸ್ತಾರಂತೆ ನೋಡಿ, ಈ ಕಾಂಡದಲ್ಲಿನೋ, ಇದು ಗೊತ್ತೇ ಇರಲಿಲ್ಲ ನನಗೆ, ಈ ಕಾಂಡದಲ್ಲಿ ಜ್ಯೂಸ್ ಮಾಡಿ ಅದು ಔಷಧಿ ರೂಪದಲ್ಲಿ ಸೇವನೆ ಮಾಡ್ತಾರೆ ಅಂತ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟೊಂದು ಇದೆ ಇದರ ಬಳಕೆ. ನೀವು ಕೂಡ ಅಷ್ಟೇ, ವಿಳೆದೆಲೆ ಅಂದ ತಕ್ಷಣ ನೆಗ್ಲೆಕ್ಟ್ ಮಾಡಿಬಿಡಿ. ವಿಳೆದೆಲೆ ಸಿಕ್ಕಿದ್ರೆ ಹಾಕ್ಕೊಳ್ಳಿ, ಅಟ್ಲೀಸ್ಟ್ ವಾರಕ್ಕೊಂದು ಸಲನಾದರೂ ಹಾಕ್ಕೊಳ್ಳಿ. ಬಾಣಂತಿಯರಂತೂ ಡೈಲಿ 2 ಟೈಮ್ಸು 1 ಟೈಮ್ಸ್ ಆದರೂ ಹಾಕ್ಕೊಳ್ಳೇಬೇಕು. ತುಂಬ ಒಳ್ಳೆಯದು, ಆರೋಗ್ಯ, ರಕ್ತ ವೃದ್ಧಿ ಆಗುತ್ತೆ, ಮೂಳೆಗಳೆಲ್ಲ ಬಲಿಷ್ಠವಾಗುತ್ತೆ, ಮಕ್ಕಳು ಕೂಡ ದೈಹಿಕ ಬೆಳವಣಿಗೆ ಚೆನ್ನಾಗಾಗುತ್ತೆ. ಮಕ್ಳಿಗೆ ಹೊಟ್ಟೆ ಕಾಯಿಸ್ತಾರೆ ನೋಡಿ, ಕಾಯಿಸಿ ಈ ಥರ ಚಿಗುರೆಲೆಗಳೆಲ್ಲ ತೊಗೊಂಡು ಅದನ್ನು ಎಣ್ಣೆ ಹಚ್ಚಿ ಕಾಯಿಸಿ ಮಕ್ಕಳಿಗೆ ಹಾಕಿ, ತುಂಬಾ ಒಳ್ಳೆಯದು. ನೀವು ಕೂಡ ಅಷ್ಟೇ ಈ ಚಿಗುರೆಲೆ ಅಂಥದ್ದನ್ನೇ ಬಳಸಿ. ಈ ಬಾಣಂತಿಯರು ಹಾಕೋತಿರಲ್ಲ, ಅವರು ಚಿಗುರೆಲೆನೇ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅವ್ರಿಗೆ. ನೋಡಿ ಎಷ್ಟು ಚಿಗುರಾಗಿದೆ. ಜಾಸ್ತಿ ನಾನು ಆಹಾರ ಮಾಡೋಕ್ಕೆ ಎಲ್ಲ ಕಿತ್ಕೊಂಡ್ಬಿಡ್ತೀನಿ. ಬಲ್ತಿರೋದೆಲ್ಲ ಕಡಿಮೆ ಇದೆ, ಎಲ್ಲ ಬೆಳೀತಾ ಇದೆಯಲ್ಲ, ಚೆನ್ನಾಗಿ ಬೆಳೆಯುತ್ತೆ. ನೀರು ಒಂದೇ ಪೋಷಕಾಂಶ ಇದಕ್ಕೆ. ನೀರು ಒಂದು ಚೆನ್ನಾಗಿ ಕೊಟ್ಟರೆ ಸಾಕು ಫ್ರೆಂಡ್ಸ್. ಇದಕ್ಕೆ ಎಷ್ಟು ಚೆನ್ನಾಗಿ ಬೆಳೆದ್ಬಿಡುತ್ತೆ ಅಂದರೆ, ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಗೊತ್ತಾ. ಇದು ಬೇಗನೆ ಬೆಳೆಯುತ್ತೆ. ಮತ್ತು ನೀರು ಒಂದು ಚೆನ್ನಾಗಿ, ನೀರಿನ ಸೌಲಭ್ಯ ಯಾವಾಗಲೂ ಇರಬೇಕು. ಇದಕ್ಕೆ ತಂಪಾಗಿರೋ ವಾತಾವರಣ ಇರಬೇಕು, ಬೇಗನೆ ಬೆಳೆಯುತ್ತೆ ಇದು. ನಮ್ಮಮ್ಮ ಇನ್ನೊಂದು ಕಡೆ ಹಾಕಿದ್ದಾರೆ, ತೋರಿಸ್ತೀನಿ ಅದನ್ನು ಕೂಡ. ಎಷ್ಟೋ ಕೂಡ ಎಷ್ಟೊಂದು ಕಡೆ ಹಾಕಿದ್ದೀವಿ ಇದನ್ನು. ನುಗ್ಗೆ ಮರಕ್ಕೆ ಹಬ್ಸ್ಬೋದು ನಾವು. ಹಳ್ಳಿಗಳ ಕಡೆ ಎಲ್ಲ ಮರಗಳಂದರೆ ತೆಂಗಿನ ಮರ, ನುಗ್ಗೆ ಮರ, ಇನ್ನೊಂದು ಪಾರಿವಾಳದ ಮರ ಅಂತ ಕರೀತಾರೆ, ಪಾರಿವಾಳದ ಮರದ ಬೀಜ ಅಂತ, ಅದಕ್ಕೆ ನಾವು ಹಾಕ್ತೀವಿ. ನೋಡಿ ಮರ ಎಷ್ಟು ದಪ್ಪ ಆಗಿದೆ. ನಾವು ಚಿಕ್ಕದು ಈ ಅಂಬಗೋಸ್ಕರನೇ ಮರ ನೆಟ್ಟಿದ್ದು ನಾವು. ಈ ಅಂಬ ಹಬ್ಸೋಕ್ಕೋಸ್ಕರನೇ ನೆಟ್ಟಿದ್ದು. ಇಷ್ಟು ದಪ್ಪ ಆಗಿದೆ ಮರ. ಸಣ್ಣದು ಕಡ್ಡಿ ನೆಟ್ಟಿದ್ವಿ, ಅದು ಇಷ್ಟು ದಪ್ಪ ಆಗಿದೆ. ನೋಡ್ತಾ ಇದ್ದೀರಲ್ಲ. ನೀರು ಯಾವಾಗಲೂ ಹಾಕಬೇಕು ಇದಕ್ಕೆ, ನೀರು ಇದ್ದಂಗೆ ಇರಬೇಕು. ನೀರಿನ ಆರೈಕೆ ಒಂದಿದ್ರೆ ಈ ಥರ ಒಂದು ಮನೆ ಹತ್ರನೇ, ನಮ್ಮ ಹಿತ್ತಲುಗಳಲ್ಲೇ, ನಮ್ಮ ಮನೆ ಹತ್ರ ಪಾಟ್ಗಳಲ್ಲೇ ಸಿಗುವಂಥ ಉತ್ತಮ ಆಯುರ್ವೇದಿಕ ಸಸ್ಯ ಇದಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಫ್ರೆಂಡ್, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬಾ ಚೆನ್ನಾಗಿದೆ. ನೀವು ಕೂಡ ಈ ಎಲೆ ಅಂಬನ್ನು ಮನೆ ಹತ್ರ ಪಾಟ್ಗಳಲ್ಲಿ ಹಾಕಿ ಬೆಳೆಸಿ, ಇದರ ಉಪಯೋಗನ ನೀವು ಪಡ್ಕೊಳ್ಳಿ. ಇದನ್ನು ಬಳಸಿ ಎಲೆ ಅಡಿಕೆ ಹಾಕ್ಕೊಂಡ್ರೆ ದೇಹಕ್ಕೆ ತುಂಬಾ ಒಳ್ಳೆಯದು. ಮೂಳೆಗಳೆಲ್ಲ ಬಲಿಷ್ಠ ಆಗುತ್ತೆ, ನಾನು ಹೇಳಿದ್ನಲ್ಲ ಆಗಲೇ. ಹಾಗೆ ಇದನ್ನು ಬಳಸೋದ್ರಿಂದ ಉತ್ತಮ ಪರಿಣಾಮ ನಮ್ಮ ದೇಹದ ಮೇಲೆ ಆಗುತ್ತೆ. ಇದಲ್ಲೆಲ್ಲ ಮನೆ ಹತ್ರ ಸಿಗೋದು, ಮನೆ ಮದ್ದುಗಳು, ಹೋಮ್ ರೆಮಿಡಿಗಳನ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಎಲ್ಲದಕ್ಕೂ ಹಾಸ್ಪಿಟಲ್ ಅಂತ ನೋಡೋಕ್ಕೆ ಹೋಗಬಾರ್ದು. ಇದನ್ನೆಲ್ಲ ಬಳಸೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯ ಲಾಭಗಳಿದ್ದಾವೆ. ಇದರಿಂದ ಎಲ್ಲರೂ ಈ ಥರ ಒಂದು ಹಂಬನ, ಎಲೆ ಹಂಬನ, ವಿಳ್ಯದೆಲೆ ಹಂಬನ ಬೆಳೆಸಿ ಇದರ ಉಪಯೋಗನ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿನ ಎಲ್ರಿಗೂ ಹೇಳಿ ಫ್ರೆಂಡ್ಸ್, ಎಲ್ಲರಿಗೂ ಶೇರ್ ಮಾಡಿ, ನೋಡ್ತಾರೆ ಎಲ್ಲರೂ ತಿಳ್ಕೊಳ್ಳಿ. ಗೊತ್ತಿಲ್ಲ ಅಂದವ್ರಿಗೆಲ್ಲರಿಗೂ ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ಇನ್ನೊಂದಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.